ಪ್ರೋಸೆಸ್ ಸ್ಟಾರ್ಟ್ ಆಗ್ತಿದೆ ನೋಡಿ, ಭಾಳ ಸ್ಪಷ್ಟವಾಗಿ ಕ್ಯಾಬಿನೆಟ್ನ ನಿರ್ಧಾರವನ್ನು ನಾವು ಚೀಫ್ ಎಲೆಕ್ಷನ್ ಕಮಿಷನ್ ಅವರಿಗೆ ತಿಳಿಸಿದ್ದೀವಿ. ಸೌಜನ್ಯತೆಗಾನ ಅವರು ಉತ್ತರ ಕೊಡಬೇಕಾಗಿತ್ತು. ನಾವು ಕೇಳ್ತಾ ಇರುವ ಪ್ರಶ್ನೆಗಳು ಲೀಗಲ್ ಇದೆ, ಕಾನ್ಸ್ಟಿಟ್ಯೂಷನಲ್ ಇದೆ, ಲಾಜಿಕಲ್ ಇದೆ. 12 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಮೊದಲನೇ ಸಾಲಿನಲ್ಲೇ ನಾವು ಬರೆದಿರೋದೇನು, SIRಗೆ ನಾವು ವಿರೋಧ ಇಲ್ಲ, ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನು ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನಿಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸನ್ನು ಅಥವಾ ಕ್ಲಾರಿಫಿಕೇಷನನ್ನು ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದರೆ ಅಲ್ಲಿಂದನೂ ಕೂಡ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ನೋಡೋಣ ಏನು ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನು ತಗೋಬೋದು ಅಂತ. ನಮ್ಮ ಇಂಟ್ರೆಸ್ಟು ಇನ್ ಎನ್ಶೋರಿಂಗ್ ಹೈಜೀನಿಕ್ ವೋಟರ್ ಲಿಸ್ಟ್, ನೋ ಸಿಟಿಸನ್ ಶುಡ್ ಬಿ ಲೆಫ್ಟ್ ಬಿಹೈಂಡ್, ಅಷ್ಟೇ ಕೇಳ್ತಾ ಇರೋದು. ಕೋರ್ಟ್ ನಿಮಗೊಂದು ಸಮನ್ ಕೊಟ್ಟಿದ್ದ ಸರ್, ನಿಮ್ಮನ್ನು ಸೇರಿದಂತೆ ನಲ್ಪಾಡ್ ಅವರು ಆಮೇಲೆ ದಿನೇಶ್ ಗುಂಡೂರಾವ್ ಅವ್ರನ್ನ ನೋಡಿ, ಇವರೇ ಏನಂತ ಹೇಳಿರೋದು, ಇವರೇ ನಾವು ಯಾವುದೋ ನಮ್ಮ ಒಂದು ವಿಚಾರಕ್ಕೆ, ಕೇರಳ ವಿಚಾರಕ್ಕೆ ಅದನ್ನು ಪ್ರತಿಪಾದಿಸಿದ್ದಕ್ಕೆ ಅದಕ್ಕೆ ಇವತ್ತು ಸಮನ್ಸ್ ಕೊಟ್ಟಿದ್ದಾರೆ. RSS ಬಗ್ಗೆ ನಾನೇನು ಸೃಷ್ಟಿ ಮಾಡಿಲ್ಲ. ಸಾಮಾನ್ಯ ಜನರ ಮಾಹಿತಿ ಏನಿದೆ ಅದನ್ನೇ ಪುನರುಚ್ಚರಿಸಿದೆ. ಕೆಲವು ಪತ್ರಿಕೆಗಳಲ್ಲಿ ಏನು ಬಂದಿದೆ ಅದನ್ನು ನಾನು ಪ್ರಕಟಣೆ ಮಾಡಿದ ಹೊರತು ಇವು ಯಾವುದೂ ಇನ್ಫಾರ್ಮೇಷನ್ ನಂದಲ್ಲ. ಒಬ್ಬ ಕೇರಳ ಮೂಲದ ವ್ಯಕ್ತಿ RSS ಶಾಖಾನಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾನೆ ಅಂತ ಹೇಳಿ ಸೂಸೈಡ್ ನೋಟಲ್ಲಿ ಬರೆದು ಸೂಸೈಡ್ ಮಾಡ್ಕೋತಾನೆ ಅಂದರೆ ಅದು ಎಲ್ಲ ಇದರಲ್ಲೂ ರಿಪೋರ್ಟ್ ಆಯಿತು ಮಾಧ್ಯಮದಲ್ಲಿ. ಅದನ್ನು ನಾನು ಉಲ್ಲೇಖಿಸಿದೆ ಹೊರತು ಅದು ಯಾವುದು ನಂದು ಸೃಷ್ಟಿ ಎಲ್ಲ ಇದೇನು. ಆಮೇಲೆ ಇದೇನು ಹೊಸದೂ ಅಲ್ಲ. ನಿಮ್ಗೆ ನೆನಪಿದ್ರೆ BJP ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಯಾವಾಗ ಉತ್ತರ ಕೊಡೋಕ್ಕಾಗಲ್ಲ, ಹೀಗೆ ಸಂಸ್ಥೆಗಳ ಮುಖಾಂತರ ಅಥವಾ ಅವರ ಏನು ಕೆಲವು ಜನ ಆಳ್ಮಕ್ಳು ಇಟ್ಟಿದ್ದಾರೆ ಬರೀ ಹೆದರ್ಸೋಕ್ಕೆ ಬೆದರ್ಸೋಕ್ಕೆ. ಹೋದ ಬಾರಿ ನಿಮ್ಗೆ ಗೊತ್ತಿದೆ ಯಾವ ರೀತಿ ನಮಗೆಲ್ಲ ಬೆದರಿಕೆಯನ್ನು ನೀಡಿದರು. ಸೊ ಆದ್ದರಿಂದ ಇದು ಯಾವುದು ಹೊಸದು ನನಗೂ ಅಲ್ಲ, ಅವರಿಗೂ ಅಲ್ಲ. ಏನಿದ್ರು ನಾನು ಸಂವಿಧಾನವನ್ನು ಪಾಲನೆ ಮಾಡ್ತೀನಿ, ಕಾನೂನನ್ನು ಪಾಲನೆ ಮಾಡ್ತೀನಿ, ಕೋರ್ಟ್ ಆದೇಶ ಏನಿದೆ ಅದನ್ನು ಪಾಲನೆ ಮಾಡ್ತೀನಿ. ಆದರೆ ನಮ್ಮ ದೇಶದ ಕಾನೂನು ಮತ್ತು ಸಂವಿಧಾನ ಪಾಲನೆ ಮಾಡೋದು ನಂದು ಒಬ್ಬಂದೇ ಜವಾಬ್ದಾರಿನ, ಏನು RSSದು ಕೂಡ? ಅವರಿಗೆ ಸಪ್ರೇಟ್ ಕಾನೂನು ಇದೆಯಾ? ಅವರಿಗೆ ಸಪ್ರೇಟ್ ಸಂವಿಧಾನ ಇದೆಯಾ? ವಿ ವಿಲ್ ಗೋ. ಇದೇನು ಕರೆದಿದೆ ಕೋರ್ಟ್ ಸಮನ್ಸ್ ಕಟ್ಟಿದ್ವಿ, ಹೋಗ್ತೀವಿ. ಯಾವುದಕ್ಕೂ ನಾವು ಅಂಜವರಲ್ಲ, ಏನಿಲ್ಲ. ವೆನ್ ಐ ಹ್ಯಾವ್ ದ ಕಾನ್ಸ್ಟಿಟ್ಯೂಷನ್ ವಿತ್ ಮೀ, ಐ ಹ್ಯಾವ್ ನಥಿಂಗ್ ಟು ಫಿಯರ್. One request to repeat it in, sir. Once again, can you just speak about it, sir? Notice has been served. ಆತಂಕ ಎಲ್ಲಿದೆ ಇವರೇ? ಅವರಿಗೆ ನಾನು ಅದೇ ಹೇಳೋದು, ಇವರೇ ಸಾಮಾನ್ಯ ಪ್ರಜ್ಞೆ ಇದ್ದು ಮಾತಾಡಿದ್ರೆ ನಾವು ಮಾತಾಡ್ಬೋದು. ಉಡಾಫೆಯಾಗಿ ಮಾತಾಡಿದ್ರೆ ಏನು ಉತ್ತರ ಕೊಡ್ಬೋದು? ನಾವು SIR ವಿರುದ್ಧ ಇದ್ದೀವಿ ಅಂತ ಹೇಳಿದ್ದೀವ? ಯಾರ್ದು ಜವಾಬ್ದಾರಿ ಒಂದು ಒಳ್ಳೆ ಉತ್ತಮವಾದಂಥ ಆರೋಗ್ಯವಾದಂಥ ಮತದಾರರ ಪಟ್ಟಿ ಸೃಷ್ಟಿ ಮಾಡೋದು? ಎಲೆಕ್ಷನ್ ಕಮಿಷನ್ದು. ನಾವೇನು ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಇನ್ಕ್ಲೂಡ್ ಮಾಡಿ ಯಾರು ಅರ್ಹರಿದ್ದಾರೆ ಅಂತ. ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ. ಹಾಗಾಗಬಾರ್ದು ಅಂತ ಕೇಳೋದು ತಪ್ಪ? ನಾನು ಹೇಳ್ತಾ ಇದ್ದೀರಲ್ಲ, 12 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಇಲ್ಲಾಜಿಕಲ್ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಇಲ್ಲೀಗಲ್ ಇದೆ ಹೇಳ್ಬಿಡ್ಲಿ, ನಮಗೆ ನಾವು ತಯಾರಿದ್ದೀವಿ. ಏನು ಇವರೊಬ್ಬರಿಗೆ ಗೊತ್ತಾ ಕಾನೂನು? ಇವರೊಬ್ಬರಿಗೆ ಗೊತ್ತಾ ಸಂವಿಧಾನ? ಆಮೇಲೆ ನಮಗೇನಾದರೂ ಅನುಮಾನ ಇದ್ದರೆ ನಾವು ಎಲೆಕ್ಷನ್ ಕಮಿಷನ್ಗೆ ಕೇಳಬಾರ್ದಾ? ಏನು BJP ಕಚೇರಿಗೆ ಹೋಗಿ ಕೊಡಬೇಕಾ ನಾವು ಲೆಟ್ರ್ಗಳು? ಯಾರು ಮಾಡ್ತಾ ಇದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಹತ್ರ ನಾವು ಕೊಟ್ಟಿದ್ದೀವಿ. ಉತ್ತರ ಕೊಡೋದು ಅವರು. ECಗೆ ಪ್ರಶ್ನೆ ಕೇಳಿದ್ರು BJP ಅವರು ಉತ್ತರ ಕೊಡ್ತಾರೆ, RSSಗೆ ಪ್ರಶ್ನೆ ಕೇಳಿದ್ರು BJP ಉತ್ತರ ಕೊಡ್ತಾರೆ. ಅವ್ರ ಪಕ್ಷದ ಬಗ್ಗೆ ಬಿಟ್ಟರೆ ಇನ್ನೆಲ್ಲದ ಬಗ್ಗೆ ಅವರೇ ಉತ್ತರ ಕೊಡ್ತಾರಲ್ಲ. ಅಡ್ಡ ಮತದಾನ ಹೇಗಾಯಿತು ಅಂದರೆ ಗೊತ್ತಿಲ್ಲ ಅಂತಾರೆ, ಯಾರ್ಯಾರು ಮಾಡಿದ್ರು ಅಂದರೆ ಗೊತ್ತಿಲ್ಲ ಅಂತಾರೆ.
ಸದಾನಂದ ಗೌಡ್ರದ್ದು ನಿನ್ನೆ ಆಡಿಯೋ ಬಂತಲ್ಲ, ಚೇಂಜ್ ಮಾಡ್ತಾರಂದರೆ ಗೊತ್ತಿಲ್ಲ ಅಂತಾರೆ. ಇಸಿಗೆ ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ, RSSಗೆ ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ. ಇದು ವಿಚಿತ್ರ ಅಲ್ವಾ ಇದು? ನನಗೆ ಗೊತ್ತಿಲ್ಲ ಇವರೇ, ನೀವೇನು ಹೇಳಿದ್ರೆ ಅದೇ ಹೇಳ್ತಾರೆ. ಮತ್ತು ಇದಕ್ಕೂ ಕೋರ್ಟ್ ಸಮನ್ಸ್ ಬರುತ್ತೆ ನನಗೆ. ನಿನ್ನೆ ನಿಮ್ಮ ಸುದ್ದಿವಾಹಿನಿಗಳಲ್ಲಿ ಏನು ಬಂದು ಅದೇ ಹೇಳ್ತಾ ಇರೋದು ನಾನು. ಈಗ ಯಾರನ್ನ ಕೇಸ್ ಕೊಟ್ಟರೆ ತೊಗೊಂಡು ಅದಕ್ಕೆ ನಾನು ಸ್ಪಷ್ಟವಾದಂಥ ಉತ್ತರ ಕೊಡ್ತೀನಿ. ಈಗ ನಿಮ್ಮ ಹೋಮ್ ಮಿನಿಸ್ಟರ್ ನಾನೇ. ಸೊ ಯು ಗಿವ್ ಮಿ ಅ ಕೇಸ್, ಐ ವಿಲ್ ಟೇಕ್ ಇಟ್ ಆ್ಯಂಡ್ ಐ ವಿಲ್ ಟೆಲ್ ಅದು ಯಾರು ವಾಯ್ಸ್ ಇದೆ ಅಂತ. ಬಟ್ ಏನು BJP ಅವರು ಕೋರ್ಟಿಗೆ ಹೋಗ್ತಾರೆ ವಾಯ್ಸ್ ಸ್ಯಾಂಪಲ್ ಕೊಡೋದಕ್ಕಿಂತ ಕೊಡಬಾರ್ದು ಅಂದ್ಬಿಟ್ಟು. ಗೊತ್ತಲ್ಲ ನಿಮಗೆ ಯಾರ್ಯಾರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ವಾಯ್ಸ್ ಸ್ಯಾಂಪಲ್ ಬರಬಾರ್ದು ಅಂತ. ನೀವು ಎತ್ತಿರೋ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರ ಕೊಡದೇ ಇರೋ ಹಿನ್ನೆಲೆಯಲ್ಲಿ ನಿಮ್ಗೆ ಏನಾದ್ರು ಸಸ್ಪೆಕ್ಟ್ ಇದೆಯಾ, ಸರಿಯಾಗಿ ಮಾಡಲ್ಲ ಆ ಥರ ಏನಾದ್ರು? ನೋಡಿ ಇವರೇ, ಇದು ಒಂದು ವ್ಯವಸ್ಥಿತವಾಗಿ ನಡೆದಿದೆ. ನೀವು ಸ್ವಲ್ಪ ಗಮನಿಸಬೇಕಾಗಿರೋಂಥ ವಿಚಾರ ಇದು. ಈ ಸರ್ಕಾರ ಏನಿದೆ ಕೇಂದ್ರದಲ್ಲಿ, ಇವರು ಚುನಾವಣೆ ಆಯೋಗವನ್ನು ಅವರ ಕೈಗೊಂಬೆ ಮಾಡಿಕೊಳ್ಳಿಕ್ಕೆ ಮಾಡಿದ್ದಾರೆ ಕೂಡ ಹೌದು. ಮೊದಲು ಏನು ಮಾಡಿದ್ರು ಇವರು, ಚೀಫ್ ಎಲೆಕ್ಷನ್ ಕಮಿಷನರ್ ಸೆಲೆಕ್ಷನ್ ಪ್ಯಾನಲ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು, ಅವರನ್ನು ತೆಗೆದು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿಕೊಂಡ್ರು. ಅಂದರೆ ಯಾರೇ ಆಯ್ಕೆ ಮಾಡಿದ್ರು ಕೂಡ 3 ಜನರಲ್ಲಿ ಆ ಪ್ಯಾನೆಲ್ಲು ಮೋದಿಯವ್ರ ಮಾತು ಕೇಳಬೇಕು ಅಂತ. ಚೀಫ್ ಎಲೆಕ್ಷನ್ ಕಮಿಷನ್ ಫಸ್ಟು ಆಯ್ಕೆಯ ಪ್ರಕ್ರಿಯೆಯನ್ನು ಬದಲಾವಣೆ ಮಾಡಿದ್ರು. ಅದಾದಮೇಲೆ ಏನು ಮಾಡಿದ್ರು, 80 ಜನ MP ಗಳನ್ನು ಸಸ್ಪೆಂಡ್ ಮಾಡಿಬಿಟ್ಟು ಈ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸಿದ್ರು. ಅಂದರೆ ಅವರು ಜವಾಬ್ದಾರಿಯನ್ನು ನೆರವೇರಿಸಬೇಕಾದಾಗ ಅವರು ಡ್ಯೂಟಿನಲ್ಲಿ ಏನೇ ಮಾಡಿದ್ರೂ ಕೂಡ ಯಾವ ಕೋರ್ಟು ಅಥವಾ ಯಾವ ಕಾನೂನು ಅಡಿನಲ್ಲೂ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅಂದ್ಬಿಟ್ಟು ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸ್ತು. ಅದಾದಮೇಲೆ SIR ತಂದರು. SIRನ್ನು ಪ್ರಯೋಗ ಮಾಡಿದ್ರು. ಇಲ್ಲಿ ಕೇರಳನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ. ಅಲ್ಲೆಲ್ಲ ಕೆಲವು ಲೋಪಗಳು ಕಂಡು ಬಂತು. ಬೆಂಗಾಲ್ನಲ್ಲಿ ಒಂದು ಕಾನೂನು ತಂದರು, ಏನಂತ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ. ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯ ಅಡಿನಲ್ಲಿ ಎಲ್ಲರಿಗೂ ತೆಗೆದುಬಿಟ್ರು. ಟ್ರಿಬ್ಯುನಲ್ ಸೆಟಪ್ ಮಾಡಿದ್ರು. ಟ್ರಿಬ್ಯುನಲ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಕಿದ್ರು. ಸುಮಾರು 1 ಕೋಟಿ ಅರ್ಜಿಗಳು ಇದಕ್ಕೆ ಹೋದವು. ಕ್ಷಮಿಸಬೇಕು, 27 ಲಕ್ಷ ಅರ್ಜಿಗಳು ಟ್ರಿಬ್ಯುನಲ್ಲಿಗೆ ಹೋದರು. ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಯಾರಿದ್ರು ರಿಟೈರ್ಡು, ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಇದು ಮಾಡಲಿಕ್ಕಾಗಲ್ಲಪ್ಪ, ಇದಕ್ಕೆ 4 ವರ್ಷ ಬೇಕು ಅಂತ ಹೇಳಿದ್ರು. ಅದಾದಮೇಲೆ ಕೋರ್ಟ್ ಏನು ಆದೇಶ ಕೊಡ್ತು, ಈ ಸರಿ ನಿಮ್ಗೆ ಮತದಾನ ಕೊಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಕ್ರೊನಾಲಜಿ ಸಮಜಿ ಯಾವುದಕ್ಕೆ ಹೇಳಿ, ಇದು ನಿಮ್ಮ ಹಕ್ಕನ್ನು ಕಸ್ಕೊಳ್ಳಿಕ್ಕೆ. ಯಾರಿಗೆ ಬೇಕು ಇವರು ಓಟನ್ನು ಕಟ್ ಮಾಡೋದಕ್ಕೆ. ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಮಾಡ್ತಾರೆ, ಡೆಮೋಗ್ರಫಿನ ಡಿವೈಡ್ ಮಾಡ್ತಾರೆ, ವುಮೆನ್ಸ್ ರಿಸರ್ವೇಷನ್ ಬಿಲ್ ಅಂತ ತಂದುಬಿಟ್ಟು ಡಿಲಿಮಿಟೇಷನ್ ಕಮಿಷನ್ನನ್ನೇ ಇವರು ಕೈನಲ್ಲಿ ಇಟ್ಕೋಬೇಕಂದ್ಬಿಟ್ಟು ಮಾಡಿದಂಥದ್ದು ಪ್ರಯೋಗ ಇದು. ಇವತ್ತು ಯಾಕೆ 2/3 ಮೆಜಾರಿಟಿಗೆ ಒದ್ದಾಡ್ತಾ ಇದ್ದಾರೆ ಇವರು? ಯಾಕೆ TMCಗೆ ಹೊಡಿತಾ ಇದ್ದಾರೆ, SP ಗೆ ಹೊಡಿತಾ ಇದ್ದಾರೆ, NCPಗೆ ಹೊಡಿತಾ ಇದ್ದಾರೆ? 2/3 ಮೆಜಾರಿಟಿ ಬಂದರೆ ಮತ್ತೊಮ್ಮೆ ಆ ಬಿಲ್ನ ತಂದು ಡಿಲಿಮಿಟೇಷನ್ ಕಮಿಷನ್ನು ಅವ್ರ ಕೈನಲ್ಲಿ ಇಟ್ಕೊಳ್ಳಿಕ್ಕೆ. ಇದೆಲ್ಲನೂ ನಾನು ಯಾವುದೋ ಒಂದು ಕಲ್ಪನೆ ಮಾಡ್ತಾಯಿಲ್ಲ, ಕತೆ ಅಲ್ಲ ಇದೆಲ್ಲ. ಇವೆಲ್ಲ ನಡೆದಿರೋದಂಥದ್ದು ಪಾರ್ಲಿಮೆಂಟ್ನಲ್ಲಿ. ಸೊ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದು ನೋಡಿ, ಅದೇನಿದೆ ನಾನು ಸರಿಯಾಗಿ ಗೊತ್ತಿಲ್ಲ. ಬರಲಿ, ಅದೇನಾದರೂ ಅಂಥದ್ದು ಯಾವುದಾದ್ರೂ ಇದ್ರೆ ನೋಡಿ. ಇವರೇ ಭಾಳ ಸ್ಪಷ್ಟವಾಗಿ ಎದ್ದು ಕಾಣೋದೇನು, BJPಯವರಿಗೆ RSSಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ, ಇಲ್ಲಿ 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತು ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದರೆ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದು ದೊಡ್ಡ ಭಾಷಣ ಹೊಡಿತಾ ಇದ್ದಾರೆ. ಏನಂತ, ರಾಮ್ ಭಕ್ತರ ಶ್ರದ್ಧೆ ಬಗ್ಗೆ ಅನುಮಾನ ಮಾಡಬೇಡಿ, ಕೆರಳಿಸ್ಬೇಡಿ ಅಂತ.
ಕಳಿಸಿದ್ದು ಯಾರು ಸ್ವಾಮಿ? ಕಾಂಗ್ರೆಸ್ನವರ? ನಾವಾ? ಎಸ್ ಪಿ ಅವರ? ಲೂಟಿ ಹೊಡೆದಿದ್ದು ನೀವು, ನಿಮ್ಮ ಸರ್ಕಾರ. ನಿಮ್ಗೆ ಪಾಲು ಬಂದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಆದ್ದರಿಂದ ಏನೇ ತನಿಖೆಗೂ ಕೂಡ ಈಗ ನೋಡಿ SIT ಮಾಡಿದ್ರಲ್ವಾ, ಕೇಳಿಯಪ್ಪ, SIT ಮಾಡಿದ್ರಲ್ಲ, SIT ವಿತೌಟ್ FIR ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? ಆಮೇಲೆ SIT ರಿಪೋರ್ಟ್ ಯಾರಿಗೆ ಸಬ್ಮಿಟ್ ಮಾಡಿದ್ರು? IAS ಆಫೀಸರಿಗೆ. IAS ಆಫೀಸರ್ ಈಸ್ ಅ ಟ್ರಸ್ಟಿ, ನಾಮಿನೇಟೆಡ್ ಟ್ರಸ್ಟಿ. ಅಂದರೆ ಯಾರ ಮೇಲೆ ಆರೋಪ ಇದೆ ಅವರಿಗೆ ನೀವು ವರದಿ ಸಲ್ಲಿಸ್ತಾ ಇದ್ದೀರಾ? ಇದು ನಡೀತಾ ಇರೋದು.